ಒಂಥರ ಆಘಾತ. ಕೃಷ್ಣ ಅವರು ಒಬ್ಬ ಸ್ನೇಹಜೀವಿ. ಅವರು ಯಾರನ್ನೂ ದ್ವೇಷಿಸಿಲ್ಲ, ಎಲ್ಲರನ್ನೂ ಸ್ನೇಹವಾಗಿ ನೋಡ್ತಾ ಇದ್ರು. ಭಾಳ ದೂರದೃಷ್ಟಿ ಇಟ್ಕೊಂಡಿದ್ದವರು ಅವರು. ರಾಜ್ಯದ ಬಗ್ಗೆ, ದೇಶದ ಬಗ್ಗೆ ಭಾಳಷ್ಟು ಕೆಲಸ ಮಾಡಿದರೆ ಎಲ್ರಿಗೂ ಗೊತ್ತದು. ಅದಕ್ಕಿಂತ ನಾನು ಕಲಾವಿದನಾಗಲ ಹೇಳ್ಬೋದು, ಕಲಾವಿದನ ಕಂಡ್ರೆ ಅವ್ರಿಗೊಂದು ಅಪ್ರತಿಮ ವಿಶ್ವಾಸ ಇತ್ತು. ಸಣ್ಣ ಕಲಾವಿದ ಆಗಲಿ, ದೊಡ್ಡ ಕಲಾವಿದ ಆಗಲಿ, ಯಾರೇ ಆಗಲಿ, ಕಲಾವಿದ ಅನ್ನೋ ಥರ ಮಾತಾಡ್ತಾ ಇದ್ರು. ಅವರ ಕಷ್ಟ ಸುಖಗಳನ್ನ ಕೇಳ್ಕೊತಾ ಇದ್ರು, ಅದನ್ನು ಪರಿಹಾರ ಮಾಡೋಕ್ಕೆ ಪ್ರಯತ್ನ ಮಾಡ್ತಾಯಿದ್ರು. ಎಷ್ಟೋ ಪ್ರಯತ್ನ ಸಫಲವಾಗಿದ್ದಾರೆ. ಒಂದು ಮನುಷ್ಯ ವಿದ್ಯಾವಂತನಾದರೂ ಹೇಗಿರಬೇಕು, ಏನಿರಬೇಕು ಅನ್ನೋದನ್ನು ತೋರಿಸ್ಕೊಟ್ಟವರು ಅವರು. ಏನೇ ಇರ್ಬೋದು, ರಾಜಕಾರಣ ಇರ್ಬೋದು ಅಥವಾ ಜೀವನದಲ್ಲಿ ಏನಾಗಿರ್ಬೋದು, ಮತ್ತೊಬ್ಬರನ್ನು ಯಾವತ್ತೂ ಅವರು ಬೈದಿದ್ದು ನಾನು ಇದುವರೆಗೂ ನೋಡಿಲ್ಲ. ಆಯಿತು, ಅವ್ರು ಮಾಡೋ ಕೆಲಸ ಅವರು, ನಾವು ಮಾಡೋ ಕೆಲಸ ನಾವು ಅದೇ ರೀತಿ ಮಾತಾಡ್ತಾಯಿದ್ರು. ಅಂಥ ಒಳ್ಳೆಯ ವ್ಯಕ್ತಿ, ತುಂಬ ಜೀವ. ಆ ಜೀವ ಇವತ್ತು ನಮ್ಮನ್ನು ಬಿಟ್ಟು ಹೋಗಿದೆ. ಅವರ ಆದರ್ಶ, ಅವರ ಜೀವನ ನಡೆದ ರೀತಿ ಎಲ್ರಿಗೂ, ನನಗೂ ಮಾರ್ಗದರ್ಶನ ಆಗುತ್ತೆ. ಆ ಮಾರ್ಗದರ್ಶನ ಮಾಡೋ ಹಿರಿಯ ಚೇತನ ಎಲ್ಲೇ ಇದ್ದರೂ ಆಶೀರ್ವಾದ ಮಾಡ್ತಾ ನಮ್ಮನ್ನು ಕಾಪಾಡಲಿ ಅಂತ ಕೇಳ್ಕೊತೀನಿ.